ಶಿವನಿಗೆ ಅಗಾಧವಾದ ಕೋಪ ಬರುತ್ತೆ. ಅದನ್ನು ಇಳಿಸಲಿಕ್ಕೆ ಪಾರ್ವತಿ ಅವನನ್ನು ಕ್ಷಮೆ ಕೇಳ್ತಾಳೆ, ಇನ್ನು ಮುಂದೆ ಈಗ ಆಗಬಾರದು ಅಂತ. ಆಗ ಭೃಗುಮುನಿ ತೀರ್ಮಾನ ಮಾಡ್ತಾನೆ, ಶಿವನಿಗೂ ಕೋಪ ಬರಬಹುದು. ನಂತರ ಅವನು ವಿಷ್ಣುವಿನ ಬಳಿಗೆ ಹೋಗ್ತಾನೆ ವೈಕುಂಠಕ್ಕೆ. ವೈಕುಂಠದ ದೃಶ್ಯ ನೋಡಿ ಹೇಗಿದೆ. ಆದಿಶೇಷನ ಮೇಲೆ ವಿಷ್ಣು ಮಲಗಿದ್ದಾನೆ, ಪೀತಾಂಬರಧಾರಿ, ಲಕ್ಷ್ಮಿಯ ತೊಡೆಯ ಮೇಲೆ ಮಲಗಿದ್ದಾನೆ, ಕಣ್ಣು ಮುಚ್ಚಿ ಮಲಗಿದ್ದಾನೆ. ಅವನ ಮುಖದಲ್ಲಿ ಮಂದಹಾಸ ಇದೆ, ಲಕ್ಷ್ಮಿಯೂ ಕಣ್ಣು ಮುಚ್ಚಿ ಕುಳಿತಿದ್ದಾಳೆ. ಈ ದೃಶ್ಯ ಅವನಿಗೆ ಕಾಣುತ್ತೆ. ವಿಷ್ಣು ಯಾಕೆ ಕಣ್ಣು ಮುಚ್ಚಿ ಕುಳಿತಿದ್ದ ಅಂತ, ಯಾರು ಅವನನ್ನು ಸದಾಕಾಲ ನೆನೀತಿರ್ತಾರೋ ಅವರನ್ನು ತನ್ನ ಹೃದಯದಲ್ಲಿ ಇರಿಸುವುದು ವಿಷ್ಣುವಿನ ಲಕ್ಷಣ. ಅದಕ್ಕೆ ಅವನಿಗೆ ಭಕ್ತ ವತ್ಸಲ ಅಂತಾರೆ. ಸಂಸ್ಕೃತದಲ್ಲಿ ವತ್ಸ ಅಂತ ಹೇಳಿದರೆ ಎದೆ ಅಂತ ಅರ್ಥ. ಕನ್ನಡದಲ್ಲಿ ವತ್ಸ ಅಂದರೆ ಮಗು ಅಂತ ಹೇಳ್ತೀವಿ. ವತ್ಸಲ ಅಂದರೆ ಪ್ರೀತಿ ಉಳ್ಳವರು, ಪ್ರೀತಿ ಕೊಡುವವರು ಅಂತ ವತ್ಸಲ ಅಂದರೆ. ಸಂಸ್ಕೃತದಲ್ಲಿ ವತ್ಸ ಅಂದರೆ ಎದೆ. ಅವನ ಹೃದಯದಲ್ಲಿ ಲಕ್ಷ್ಮಿ ಕುಳಿತಿದ್ದಾಳೆ ಆ ಸಂದರ್ಭದಲ್ಲಿ. ಯಾಕೆಂದರೆ ಲಕ್ಷ್ಮಿ ಕಣ್ಣು ಮುಚ್ಚಿ ಅವನನ್ನೇ ಧ್ಯಾನ ಮಾಡ್ತಾ ಇದ್ದಾಳೆ. ನಮ್ಮ ಭೃಗುಮುನಿ ಏನು ಮಾಡ್ತಾನೆ, ಬಂದವನೇ ವಿಷ್ಣುವಿನ ಎದೆಗೆ ಒದ್ದು ಬಿಡ್ತಾನೆ. ಅವನ ಹೃದಯದಲ್ಲಿ ಇದ್ದದ್ದು ಯಾರು ಆ ಸಂದರ್ಭದಲ್ಲಿ? ಲಕ್ಷ್ಮಿ. ವಿಷ್ಣು ಎದ್ದು ಅವನನ್ನು ಕ್ಷಮೆ ಕೇಳ್ತಾನೆ, ಕ್ಷಮಿಸಬೇಕು, ನೀನು ಬಂದದ್ದು ನನಗೆ ಗೊತ್ತಾಗಲಿಲ್ಲ. ಅವನ ಪಾದಪೂಜೆ ಮಾಡಿ, ಭೃಗುವಿನ ಪಾದಪೂಜೆ ಮಾಡಿ ಆ ನೀರನ್ನು ತನ್ನ ತಲೆಯ ಮೇಲೆ ಹಾಕಿಕೊಳ್ತಾನೆ. ಲಕ್ಷ್ಮಿ ಆ ಸಂದರ್ಭದಲ್ಲಿ ಅವನ ಹೃದಯದಲ್ಲಿ ಇರ್ತಾಳೆ. ನೀನು ಮಾಡಿದ್ದು ಒಳ್ಳೆಯದೇ ಆಯಿತು, ಇನ್ನು ಮುಂದೆ ನನ್ನ ಹೃದಯದಲ್ಲಿ, ನನ್ನ ಎದೆಯಲ್ಲಿ ಸದಾಕಾಲ ಲಕ್ಷ್ಮಿಯೇ ಇರ್ತಾಳೆ ಅಂತ. ಅದಕ್ಕೆ ಶ್ರೀವತ್ಸ ಅಂತ ಹೇಳ್ತಾರೆ ನೋಡಿ. ಶ್ರೀ ಅಂದರೆ ಲಕ್ಷ್ಮಿ ಇನ್ನೊಂದು ಹೆಸರು, ಶ್ರೀವತ್ಸ, ಎದೆಯಲ್ಲಿ ಶ್ರೀಯನ್ನು ಉಳ್ಳವನು ಅಂತ. ಭೃಗುಮನಿಗೆ ನಾಚಿಕೆ ಆಗುತ್ತೆ. ಕ್ಷಮೆ ಕೇಳಿ ಕೆಳಗೆ ಬಂದು ಎಲ್ರಿಗೆ ಹೇಳ್ತಾನೆ. ಅದ್ರ ಕತೆ ಗೊತ್ತಿದೆ. ಅವನ ಕಾಲನ್ನು ಒತ್ತಿ ವಿಷ್ಣು ಅವನಿಗೆ ನೋವು ಬರುವ ಹಾಗೆ ಮಾಡ್ತಾನೆ. ಇದೆಲ್ಲ ಕಥೆಗಳ ಉದ್ದೇಶ, ನಮ್ಮ ಗ್ರಂಥಗಳಲ್ಲಿ ನಾವು ಶಂಕೆ ಪಡಬಾರದು. ನಮಗೆ ಅರ್ಥ ಆಗದವಾದರೆ ಅದನ್ನು ವಿಚಾರಿಸಬೇಕು. ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಅದರ ಅರ್ಥ ಬೇರೆಯವರಿಂದ ನಾವು ತಿಳಿಯಬೇಕು ಅಂತ. ಅರ್ಥ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಇದು ಸರಿ ಇಲ್ಲ ಅಂತ ಹೇಳಬಾರ್ದು. 6ನೇ ಅಧ್ಯಾಯದ 30ನೇ ಶ್ಲೋಕಕ್ಕೆ ಹೋಗಿ ಒಮ್ಮೆ ನೋಡಿಬಿಡುವ ಅವ್ರ ಪ್ರಶ್ನೆಗೆ ಉತ್ತರ. ಗೀತೆಯಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ಈ ನಂಬಿಕೆ ನಮಗೂ ಇರಬೇಕು, ನಿಮಗೂ ಇರಬೇಕು. ನಾವು ಜಗತ್ತನ್ನೇ ಹೇಗೆ ನೋಡಬೇಕು ಅಂತ. ನಾನು ನಂಬಿದ ದೇವರನ್ನು ಪ್ರತಿಯೊಂದು ದೇವರಲ್ಲಿ ನೋಡುವವನೇ ನಿಜವಾದ ಭಕ್ತ. ನೀನು ಶಿವನ ಭಕ್ತನಾದರೆ ಪ್ರತಿಯೊಂದು ದೇವರಲ್ಲೂ ನೀನು ಶಿವನನ್ನು ಕಾಣಬೇಕು. ನೀನು ಕೃಷ್ಣನ ಭಕ್ತನಾದರೆ ಪ್ರತಿಯೊಂದು ದೇವರಲ್ಲೂ ಕೃಷ್ಣನನ್ನು ಕಾಣಬೇಕು. ಇದು ಗೀತೆಯ ಮಹತ್ಸಾರ. 6ನೇ ಅಧ್ಯಾಯದ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಕೃಷ್ಣ ಹೇಳ್ತಾನೆ, ಎಲ್ಲೆಲ್ಲಿಯೂ ನನ್ನನ್ನೇ ಕಾಣುವವನು ಮತ್ತು ನನ್ನಲ್ಲಿ ಎಲ್ಲವನ್ನು ಕಾಣುವವನು, ಅವನಿಗೆ ನಾನು ಎಂದಿಗೂ ದೂರ ಹೋಗುವುದಿಲ್ಲ, ಅವನ ಬಳಿಯೇ ಇರುತ್ತೇನೆ ಅಂತ. ಅಂದರೆ ಇದೆಲ್ಲ ನಮ್ಮ ಈ ವಿಂಗಡಣೆ ಯಾವಾಗ ಕಾಣುತ್ತೆ ಅಂದರೆ ನಮ್ಮ ಭಕ್ತಿ ಸಂಪೂರ್ಣವಾಗಿಲ್ಲದಿದ್ದಾಗಲೇ ಈಗ ಕಾಣೋದು. ನೀವು ನಿಜವಾದ ಭಕ್ತರನ್ನು ನೋಡಿ, ಅವರಿಗೆ ಎಲ್ಲೆಲ್ಲೂ ಒಬ್ಬನೇ ಕಾಣ್ತಿರ್ತಾನೆ. ಯಾಕೆಂದರೆ ಅವರಲ್ಲಿ ಅಷ್ಟೊಂದು ಕರುಣಾರಸ ಇರುತ್ತೆ. ಒಮ್ಮೆ ಬಸವಣ್ಣವರು ಹೇಳ್ತಾರೆ, ಕೇಳಿರ್ಬೋದು ನೀವು, ನನಗಿಂತ ಕಿರಿಯನಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ ಅವರು. ಯಾವಾಗ ನಿನಗೆ ನಾನೇ ಕಿರಿಯವ ಅನಿಸಿಬಿಟ್ರೆ ನೀವು ಯಾರೊಂದಿಗೂ ಹೋಲಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೋಲಿಕೆ ಯಾವಾಗ ಬರುತ್ತೆ ಅಂದರೆ ನನಗೂ ಒಂದು ಲಕ್ಷಣ ಇದೆ, ನನಗೂ ಒಂದು ಐಡೆಂಟಿಟಿ ಇದೆ ಅಂತ ಬಂದಾಗ ಹೋಲಿಕೆ ಶುರುವಾಗಿಬಿಡುತ್ತೆ. ಹೋಲಿಕೆ ಇಲ್ಲದವನಾದರೆ ಎಲ್ಲವೂ ಭಗವಂತನಾಗಿಯೇ ಕಾಣ್ತಾನೆ ನಿಮಗೆ. ಇದು ವ್ಯವಸ್ಥೆ ಏನಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ, ಒಂದೇ ದೇವರ ಬೇರೆ ಬೇರೆ ರೂಪಗಳು ಅಂತ. ಈ ಒಂದು ಜಗತ್ತು ಕಾಣಬೇಕಾದ್ರೆ ಸೃಷ್ಟಿಯಾಗಿರಬೇಕು. ಅದು ಹೀಗೆ ನಡೀತಾ ಇದೆ ಅಂದರೆ ಅಲ್ಲೊಂದು ನಿಯಮ ಇರಬೇಕು, ಸ್ಥಿತಿ ಅಂತ ಹೇಳ್ತಾರೆ. ಮತ್ತೊಂದು ಸೃಷ್ಟಿ ಆಗಬೇಕಾದ್ರೆ ಇದು ನಾಶವಾಗಬೇಕು. ಸೃಷ್ಟಿ, ಸ್ಥಿತಿ, ಲಯ, ಇವು 3 ಬೇರೆ ಬೇರೆ ಗುಣಗಳಿಂದನೇ ಆಗೋದು. ನಾನು ಒಂದು ಸೃಷ್ಟಿ ಮಾಡಬೇಕಾದ್ರೆ ಆಸೆಯಿಂದನೇ ಮಾಡಬೇಕು, ರಜೋಗುಣ ಇರಬೇಕು. ಸೃಷ್ಟಿ ಮಾಡುವ ಬಯಕೆ ಇರಬೇಕು. ಸೃಷ್ಟಿ ಮಾಡುವ ಬಯಕೆ ಇದ್ದರೆ ನೀವು ಸೃಷ್ಟಿ ಮಾಡಬಹುದು. ಈ ಬಯಕೆ ಸೃಷ್ಟಿಯಾಗುವುದು ರಜೋಗುಣದಿಂದ. ಅದಕ್ಕೆ ಬ್ರಹ್ಮನ ಗುಣ ರಜೋಗುಣ, ಬ್ರಹ್ಮನ ಗುಣ, ಸೃಷ್ಟಿಕರ್ತ ಅವನು. ಆದರೆ ಒಂದು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡಬೇಕಾದ್ರೆ, ರಕ್ಷಣೆ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಸಾತ್ವಿಕ ಗುಣ ಇರಬೇಕು. ಆಗ ವಿಷ್ಣುವಾಗಿ ಬರ್ತಾನೆ. ವಿಷ್ಣು ಸತ್ವಗುಣದಲ್ಲಿ ಇರ್ತಾನೆ. ಸ್ಥಿತಿಕರ್ತ, ಲಯಕರ್ತ, ನಾಶ ಮಾಡಬೇಕು. ಆವಾಗ ನಿಮಗೆ ತಮೋಗುಣ ಬೇಕಾಗುತ್ತೆ ನಾಶ ಮಾಡಲಿಕ್ಕೆ, ಅಹಿಂಸೆ ಎಲ್ಲ ಮಾಡಬೇಕಾದ್ರೆ. ಆವಾಗ ಶಿವನಾಗಿ ಬರ್ತಾನೆ ಅಂತ. ಅಂದರೆ ಈ ಕತೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಇದೆ. ಆದರೆ ಮುಖ್ಯವಾಗಿ ಗುಣಗಳನ್ನು ಗಮನಿಸಬೇಕು. ಒಂದೇ ದೇವರ ಬೇರೆ ಬೇರೆ ಗುಣಗಳಿಗೆ ಬೇರೆ ಬೇರೆ ಹೆಸರುಗಳು ಅಷ್ಟೇ. ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿಗೆ ರಜೋಗುಣ, ಸ್ಥಿತಿಗೆ ಸಾತ್ವಿಕ ಗುಣ, ಲಯಕ್ಕೆ ತಮೋಗುಣ. ಅಂದರೆ ನಿಮ್ಮ ಪ್ರಶ್ನೆಗೆ ನಾವು ಯಾವ ರೀತಿ ಭಾವಿಸಬೇಕು ಅಂದರೆ, ಈ ಇಡೀ ಸೃಷ್ಟಿಯಲ್ಲಿ ಒಬ್ಬನೇ ಭಗವಂತನಿದ್ದಾನೆ, ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಅಷ್ಟಿದ್ದರೆ ನಮಗೆ ಮನಸ್ಸು ನಿರಾಳವಾಗುತ್ತೆ. ಆ ಶ್ಲೋಕ ಹೇಳಿದೆ ನಾನು, 30ನೇ ಶ್ಲೋಕ ನೋಡಿಬಿಡಿ, ಅದು ಸಮಾಧಾನ ಆಗುತ್ತೆ ನಮಗೆ. ಈ ಶ್ಲೋಕ ಅಭ್ಯಾಸ ಮಾಡಿದರೆ ಗೀತೆ ಅರ್ಥ ಆಯಿತು ಅಂತ ಅರ್ಥ ನಮಗೆ. ಆ ಶ್ಲೋಕ ನನ್ನೊಂದಿಗೆ ಒಮ್ಮೆ ಹೇಳಿಬಿಡಿ.
ನಾನು ಹೇಳೋವಾಗೆ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಅದು ನೋಡಿ, ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೋ, ನಾನು ನಂಬಿದ ದೇವರು ಅವನನ್ನು ನಾನು ಎಲ್ಲೆಲ್ಲಿಯೂ ಕಾಣಬೇಕು. ಮತ್ತು ದೇವರಲ್ಲಿ ಎಲ್ಲವನ್ನು ಕಾಣಬೇಕು. ವಿಗ್ರಹ ಅಂತ ಅಲ್ಲ. ವಿಗ್ರಹ ಅಂತ ಯಾಕೆ ಹೇಳ್ತಾರೆ? ಗ್ರಹ ಅಂದರೆ ಸೆಳೆಯುವುದು. ಸೆಳಿತಕ್ಕಂಥದ್ದು ಯಾವುದಕ್ಕಿದೆಯೋ ಅದಕ್ಕೆ ಗ್ರಹ ಅಂತಾರೆ. ಇದು ಭೂಗ್ರಹ ಅಂತೇವೆ, ಗುರುಗ್ರಹ, ಶನಿಗ್ರಹ ಅಂತೇಳಿ. ಯಾಕೆ? ಅವುಗಳಿಗೆ ಗ್ರಹಿಸುವ ಶಕ್ತಿ ಇದೆ, ಗುರುತ್ವಾಕರ್ಷಣ ಶಕ್ತಿ ಇದೆ, ಅದಕ್ಕಾಗಿ ಗ್ರಹ ಅಂತಾರೆ. ಇದಕ್ಕೆ ಯಾಕೆ ನಾವು ವಿಗ್ರಹ ಅಂತ ಹೇಳೋದು? ಈ ಶಿಲೆಗೆ ಭಗವಂತನನ್ನು ಸೆಳೆಯುವ ಶಕ್ತಿ ಇದೆ, ಸೆಳೆದಾಗಿದೆ, ಅದಕ್ಕಾಗಿ ವಿಗ್ರಹ. ಅದು ಶಿಲೆಯಲ್ಲ, ಅದು ಭಗವಂತ, ಅದಕ್ಕಾಗಿ ಅದು ವಿಗ್ರಹ. ಶಿಲೆಯಾದದ್ದು ಭಗವಂತನಾಗುವುದಂದರೆ ವಿಗ್ರಹವಾಯಿತು. ಗ್ರಹ ಅಂದರೆ ಸೆಳೆಯುವ ಶಕ್ತಿ ಇದೆ ಅಂತ. ಎಷ್ಟು ಅದ್ಭುತ ನೋಡಿ ಸಂಸ್ಕೃತ. ಅದು ಗ್ರಹ ಅಂದರೆ ಸೆಳೆಯೋದು. ಎಲ್ಲ ಗ್ರಹಗಳಿಗೂ ಸೆಳೆಯುವ ಶಕ್ತಿ ಇದೆ. ನಮ್ಮ ಪೂರ್ವಜರು ನೋಡಿ ಹೇಗೆ ಮಾಡಿದರು. ಈಗಿನ ಹಾಗೆ ನಮಗೆ ಈ ಬೈನಾಕ್ಯುಲರ್ ಆ ಥರ ಏನೂ ಇರಲಿಲ್ಲ. ಆ ಅಗಾಧವಾದ ಗ್ರಹ ಇದೆಯಲ್ಲ ನಮ್ಮ ಮಂಡಲದಲ್ಲಿ, ಅದಕ್ಕೆ ಗುರು ಅಂತ ಹೆಸರಿಟ್ಟರು. ಅವರಿಗೆ ಆ ಸಂದರ್ಭದಲ್ಲಿ ಹೇಗೆ ನೋಡಿದ್ರು? ಗುರು ಅಂದರೆ ಎರಡು ಅರ್ಥ ಇದೆ. ಅದು ಗುರುಹು ಅಂದರೆ ಸಾಮಾನ್ಯ ಹೇಳುವ ಆಚಾರ್ಯರು, ಅವರಿಗೆ ಗುರು ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಇದೆ, ಅದಕ್ಕೆ ಅಗಾಧವಾದದ್ದು, ಭಾರವುಳ್ಳದ್ದು ಅಂತ. ಗುರು ಅಂದರೆ ಹೆವಿ, ಇನ್ನು ಇಂಗ್ಲೀಷ್ನಲ್ಲಿ ಹೆವಿ ಅಂತಾರೆ. ಅದು ನೋಡಿ, ಅದಕ್ಕೆ ಭಾರವಾದ ಗ್ರಹ ಅಂತ ಇಟ್ಟರು. ಹೇಗೆ ನೋಡಿದರು ಅವರು ಆ ಸಂದರ್ಭದಲ್ಲಿ? ಹೀಗೆ ವಿಗ್ರಹ ಅಂದರೆ, ಒಂದು ಶಿಲೆ ವಿಗ್ರಹ ಆಗಬೇಕಾದರೆ ಪಂಚಭೂತಗಳಿಂದ ಅದನ್ನು ಪೂಜಿಸಬೇಕು. ಎಲ್ಲಿ ಪಂಚಭೂತಗಳಿಂದ ಪೂಜೆ ನಡೆಯುತ್ತೆ, ಅರ್ಪಣೆ ಆಗುತ್ತೆ ಆ ಶಿಲೆಗೆ, ಆ ಶಿಲೆಯಲ್ಲಿ ಭಗವಂತ ಬರ್ತಾನೆ, ಅದ ನಂತರ ಅದು ವಿಗ್ರಹವಾಗುತ್ತೆ ಅಂತ. ಪೂಜೆಯ ವಿಧಾನವನ್ನು ನೋಡಿ, ಪಂಚಭೂತಗಳಿಂದಲೇ ಮಾಡುವುದು. ನೀರಿನಿಂದ ಭಗವಂತನ ಸ್ನಾನವಾಗುತ್ತೆ. ನೀರು ಪಂಚಭೂತದ ಒಂದು ಭಾಗ. ನೀವು ಆರತಿ ಮಾಡ್ತೀರಿ, ದೀಪ ಬೆಳಗ್ತೀರಿ, ಅಗ್ನಿ, ನೀವು ಊದುಗಡ್ಡೆ ಹಚ್ತೀರಿ, ಅಗರಬತ್ತಿ ಹಚ್ತೀರಿ, ವಾಯುವಿನಿಂದ ಪೂಜೆ ಆಯಿತು. ಹೂವು, ಗಂಧ, ಪರಿಮಳ ಎಲ್ಲವೂ ಆಯಿತು. ಇದೆಲ್ಲವೂ ಪಂಚಭೂತಗಳಿಂದ. ಆಮೇಲೆ ಕುಂಕುಮ ಇಡ್ತೇವೆ, ಅರಿಶಿಣ ಇಡ್ತೇವೆ. ಅರಿಶಿಣ ಏನು ಹೇಳ್ತಾರೆ ಅಂದರೆ, ಇಡೀ ನಮ್ಮ ಸಂಸ್ಕೃತದಲ್ಲಿ ಹೇಳೋದು, ಅರಿಶಿಣ ಭೂಮಿಯಲ್ಲಿ ಶ್ರೇಷ್ಠವಾದ ವಸ್ತು ಅಂತ. ಶ್ರೇಷ್ಠವಾದ ವಸ್ತುಗಳಿಂದ ಭಗವಂತನ ಶಿಲೆಯನ್ನು ಪೂಜೆ ಮಾಡಿದರೆ ಅಲ್ಲಿ ಭಗವಂತ ಬರ್ತಾನೆ ಅಂತ. ನೀವು ಈ ಶಿವನ ಮಂದಿರಗಳಿಗೆ ಹೋಗಿ ಅವರು ಪೂಜೆ ಮಾಡುವಾಗ, ಮಂಗಳಾರತಿ ಮಾಡುವಾಗ ಎಲ್ರಿಗೂ ಏನು ಹೇಳ್ತಾರೆ ಅಂದರೆ, ಮೊದಲು ದಾರಿ ಬಿಡಿ ಅಂತ, ಬಾಗಿಲ ಹತ್ರ ನಿಲ್ಲಬೇಡಿ ಅಂತಾರೆ. ಭಗವಂತ ಬರ್ತಾನೆ ಅಲ್ಲಿ ಅಂತ. ಅದಕ್ಕೂ ಮುಂಚೆ ಇನ್ನೊಂದು ಅರ್ಥ ಇದೆ. ಶಿವನ ಮೊದಲ ಮಂಗಳಾರತಿ ಅವನ ಗಣಗಳಿಗೆ ಸಲ್ಲಬೇಕು ಅಂತ. ಆ ಸಂದರ್ಭದಲ್ಲಿ ಕೈಲಾಸದಿಂದ ಅವನ ಗಣಗಳೆಲ್ಲ ಬಂದು ತಗೊಳ್ತಾರೆ, ಅದಕ್ಕಾಗಿ ನೀವು ದಾರಿ ಬಿಡಿ ಅಂತ. ಅವರು ತೆಗೆದುಕೊಂಡು ಹೋದ ಮೇಲೆ ಆಮೇಲೆ ನೀವು ತಗೋಬೇಕು ಅಂತ. ಸೊ ವಿಗ್ರಹ ಅನ್ನುವ ಪದದ ಅರ್ಥ ಅದು. ಭಗವಂತನ ಆಹ್ವಾನ ಮಾಡಲಾಗಿದ್ದ ಶಿಲೆಗೆ ವಿಗ್ರಹ ಅಂತ ಹೇಳ್ತಾರೆ. ಇದು ಕ್ವಿಝಲ್ಲಿ ಬರುತ್ತೆ. ಎಷ್ಟು ಅದ್ಭುತ ಅಲ್ಲ ನಮ್ಮ ಸಂಸ್ಕೃತ. ಅದು ಹೇಳೋದು, ಒಂದೊಂದು ಪದದಲ್ಲಿ ಆಳವಾದ ಅರ್ಥ ಇದೆ. ಈ ಶ್ಲೋಕದ ಅರ್ಥವೇ ಅದು. ನೀವು ಇನ್ನು ಮುಂದೆ ಹಾಗೆ ನೋಡಬೇಕು. ಎಲ್ಲಿ ಹೋಗಿ ಪ್ರಶ್ನೆ ಮಾಡಬೇಡಿ. ನಾವೆಲ್ಲ ಹೋದಾಗ ನಾವು ವಿಷ್ಣುವನ ಭಕ್ತರು, ನಾವು ಇಲ್ಲಿ ಬರೋದಿಲ್ಲ ಹಾಗೆ ಹೇಗಲ್ಲ, ಹಾಗಾದರೆ ನಿಮ್ಮ ಭಕ್ತಿ ಕಡಿಮೆ ಆಗಿದೆ. ಅರ್ಥ ಆಗ್ತಾಯಿದೆ ಇದು. ಇದು ಅದ್ಭುತವಾಗಿ ಗೀತೆಯ ಅದ್ಭುತವಾದ ವಿಚಾರ ಇದು. ಅದು ನೋಡಿ ಹೇಗೆ ಹೇಳ್ತಾನೆ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೈ ಪಶ್ಯತಿ. ನಾನು ನಂಬಿದ ಭಗವಂತನನ್ನು ನಾನು ಎಲ್ಲೆಲ್ಲೂ ನೋಡಬೇಕು, ಆಗ ನನ್ನ ಭಕ್ತಿ ಸರಿಯಾಗಿದೆ ಅಂತ ಅರ್ಥ. ಇದೆಲ್ಲ ಅರ್ಜುನನ ಕತೆ. ಕೆಲವರು ಒಂದು ಶ್ಲೋಕದಲ್ಲಿ ಗೊಂದಲ ಹೇಳ್ತಾರೆ. ಅದು ಮುಕುಟ ಶ್ಲೋಕ ಅಂತ ಹೇಳಿದ್ನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಲ್ಲಿ ಏನು ಹೇಳಿ, ನೀನು ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗುವಂಥ ಕೃಷ್ಣ ಹೇಳ್ತಾ ಇದ್ದಾನೆ. ಅದು ಹೇಗೆ ಸಾಧ್ಯ? ಧರ್ಮಗಳನ್ನು ಹೇಗೆ ಬಿಡೋದು ಅಂತ. ಅಲ್ಲಿ ಎಲ್ಲ ಧರ್ಮಗಳನ್ನು ಬಿಡು ಅಂತ ಹೇಳಿದರೆ, ನೀನು ನಂಬಿದ ಧರ್ಮಗಳನ್ನು ಬಿಡು. ನಮ್ಮೆಲ್ಲರಿಗೂ ನಾವು ಒಂದು ನಂಬಿದ ಒಂದು ಧರ್ಮ ಇರುತ್ತೆ, ನಮಗೊಂದು ನಂಬಿಕೆ ಇರುತ್ತೆ. ನಮ್ಮ ಅನುಭವಗಳ ಮೇಲೆ ಒಂದು ಧರ್ಮವನ್ನು ನಾವೇ ಸೃಷ್ಟಿ ಮಾಡಿಕೊಂಡಿರ್ತೇವೆ. ಈ ಜಗತ್ತನ್ನು ನಾವು ಎರಡು ರೀತಿ ನೋಡಬಹುದು. ನಮ್ಮ ಸ್ವಂತ ಅನುಭವಗಳ ಮೇಲೆ ನೋಡಬಹುದು. ಈಗ ನಾನು ಗಿರೀಶನಾಗಿ ಜಗತ್ತನ್ನು ನೋಡಬಹುದು, ಅದು ಸುಳ್ಳಾಗಿರಬಹುದು, ಸರಿಯಾಗಿರಬಹುದು. ಆದರೆ ಇದೇ ಜಗತ್ತನ್ನು ನಾವು ಭಗವಂತನ ದೃಷ್ಟಿಯಲ್ಲಿ ನೋಡಬೇಕು. ಭಗವಂತನ ದೃಷ್ಟಿಯಲ್ಲಿ ನೋಡಿದರೆ ಅದು ಸರಿಯಾಗಿ ಕಾಣುತ್ತೆ. ಅದನ್ನೇ ಹೇಳೋದು ನಮ್ಮ ಕೃಷ್ಣ ಅರ್ಜುನ, ನೀನು ನಂಬಿರುವ ಧರ್ಮಗಳನ್ನು ಬಿಡು. ಅರ್ಜುನನ ಧರ್ಮ ಹೇಗಿತ್ತು? ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಭಿಕ್ಷೆ ಬೇಡುವುದು ಸರಿ ಅಂತ. ಭೈಕ್ಷುಮಪಿ ಇಹ ಲೋಕೆ, ನನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ಬೇಡುವುದು ಲೇಸು ಅಂತ ಕೃಷ್ಣ ಅವನು ಹೇಳ್ತಾನೆ. ಈ ಎಲ್ಲ ನೀನು ನಂಬಿರುವ ಧರ್ಮಗಳನ್ನು ಬಿಡು, ನನಗೆ ಶರಣ ಆಗು, ನಾನು ಹೇಳಿದಂತೆ ಮಾಡು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಮೋಕ್ಷ ಇಷ್ಯಾಮಿ ಮಾಶುಚಃ, ನಿನಗೆ ಮೋಕ್ಷ ಕೊಡುತ್ತೇನೆ, ಹೆದರಬೇಡ ಅಂತ.
ಸೊ ಅರ್ಜುನ ನಂಬಿದ ಧರ್ಮಗಳು ಯಾವುದು ಅಂತ ಇನ್ನು ಮುಂದೆ ನಮಗೆ ಗೊತ್ತಾಗುತ್ತೆ. ಈ ಮೊದಲನೇ ಅಧ್ಯಾಯದಲ್ಲಿ ಅವನು ಯಾವ ಧರ್ಮವನ್ನು ನಂಬಿದ್ದ ಅಂತ. ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಂ ಆಹಾ ಮಹೀಪತೆ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವತ್ ಏತಾನ್ ನಿರೀಕ್ಷೇ ಅಹಂ ಯೋದ್ಧಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಯೋತ್ಸ್ಯಮಾಣಾನ್ ಅವೇಕ್ಷೇ ಅಹಂ ಯ ಏತೆ ಅತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರೂನಿತಿ ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನ್ನಥಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಂ ಅಬ್ರವೀತ್ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯೂತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಂ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಈಗ ನಾವೇನು ಮಾಡಿದ್ರೆ ಗೊತ್ತೇ, ಇಷ್ಟು ಶ್ಲೋಕ ನೋಡಿದ್ವಿ, ಇನ್ನೂ ಅರ್ಥ ನೋಡಿಲ್ಲ, ಆದರೂ ಓದಿದ್ವಿ. ಭಾಗವತದಲ್ಲಿ ವಿಷಯ ಹೇಳುತ್ತೆ, ಯಾರು ತಿಳಿದು ಅಥವಾ ತಿಳಿದೆಯೋ ಗೀತೆಯ ಒಂದು ಶ್ಲೋಕವನ್ನು ಪಠಿಸಿದರೂ ಅವರಿಗೆ ಮುಕ್ತಿ ಸಿಗುತ್ತದೆ ಅಂತ. ಸೊ ಈ ಸಂದರ್ಭದಲ್ಲಿ ನಮಗೆ ಸಿಗಬೇಕು ಅಂತ ನಂಬಿಕೆ ನಮಗಿರಬೇಕು, ಸಿಗುತ್ತೆ ಅನ್ನೋದು. ಇಲ್ಲಿ ಈ ಶ್ಲೋಕದಲ್ಲಿ ಇಲ್ಲಿರುವವರೆಗೆ ನಾವು ಅರ್ಜುನ ಕೃಷ್ಣನಿಗೆ ನಾನು ಎರಡೂ ಕಡೆ ಯಾರ್ಯಾರು ಬಂದಿದ್ದಾರೆ, ಸೇನೆಯೋರು ಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು, ಇಲ್ಲಿ ಯಾರ್ಯಾರು ಬಂದಿದ್ದಾರೆ ನಾನು ನೋಡಬೇಕು ಅಂತ. ಇಲ್ಲಿ ಅರ್ಜುನನ ಒಂದು ತುಸು ಸಾತ್ವಿಕ ಅಹಂಕಾರ ಬಂದಿದೆ. ಧನುರುದ್ಯಮ್ಯ, ಅವನ ಗಾಂಡೀವ ಧನುಸ್ಸನ್ನು ಎದೆಗೆ ಹಿಡಿದು ಕೃಷ್ಣನಿಗೆ ಹೇಳ್ತಾನೆ, ಇಲ್ಲಿ ಯಾರ್ಯಾರು ಬಂದಿದ್ದಾರೆ ನಾನು ನೋಡಬೇಕು, ಆ ರೀತಿಯಲ್ಲಿ ನನ್ನ ರಥವನ್ನು ನಿಲ್ಲಿಸುವಂತ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ನಮ್ಮ ಚತುರಃ ಕೃಷ್ಣ ಅಂತಾರೆ. ಅವನಿಗೆ ಎಲ್ಲ ಜಗತ್ತಿನ ಅರಿವಿದೆ. 4ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಶ್ಲೋಕ ಬರುತ್ತೆ. ನನಗೂ ನಿನಗೂ ಅರ್ಜುನನಿಗೆ ಹೇಳ್ತಾನೆ, ಎಷ್ಟೋ ಜನ್ಮಗಳು ಆಗಿವೆ, ನನಗೂ ಎಷ್ಟೋ ಅವತಾರಗಳು ಆಗಿವೆ, ಅದು ಎಲ್ಲ ಜನ್ಮಗಳ ನೆನಪು ನನಗಿದೆ, ನಿನಗೆ ಆ ಎಲ್ಲ ಜನ್ಮಗಳ ನೆನಪಿಲ್ಲ. ಒಂದು ಅದ್ಭುತವಾದ ಇಲ್ಲಿ ಅರ್ಜುನನ ಮನಸ್ಥಿತಿ ಕೃಷ್ಣನಿಗೆ ಅರ್ಥ ಆಗುತ್ತೆ. ಇದು ಅಹಂಕಾರದಿಂದ ಮಾತಾಡಿದ್ದು ಅಂತ. ಅವಾಗ ಏನು ಮಾಡ್ತಾನೆ ನಮ್ಮ ಕೃಷ್ಣ, ರಥವನ್ನು ಎಲ್ಲಿ ನಿಲ್ಲಿಸಬೇಕು ಸರಿಯಾಗಿ ತೆಗೆದುಕೊಂಡು ಹೋಗಿ ಭೀಷ್ಮ ದ್ರೋಣ ಪ್ರಮುಖತಃ, ಭೀಷ್ಮ ದ್ರೋಣರ ಮುಂದೆನೇ ನಿಲ್ಲಿಸ್ತಾನೆ. ಅವ್ರು ನೋಡಿ, ಅವರು ಮುಂದೆನೇ, ನೋಡಪ್ಪ ನೀನು ಯಾರ್ಯಾರು ನೋಡಬೇಕು ಅಂತಿದ್ದಿ ನೋಡು, ಪಶ್ಯೇತಾನ್ ಕುರೂನಿತಿ, ನೀನು ನೋಡಬೇಕು ಅಂದಿಯಲ್ಲ, ಯಾರ್ಯಾರು ಬಂದಿದ್ದಾರೆ ಅಂತ ನೋಡು ಅಂತ. ಅರ್ಜುನ ಭೀಷ್ಮನನ್ನ ಪಿತಾಮಹ ಅಂತಾರೆ, ಅವನು ದೇವರಂತೆ ನೋಡ್ತಿದ್ದ. ದ್ರೋಣರನ್ನು ಇವರೆಲ್ಲನ್ನ ದೇವರ ಸಮಾನರಂತೆ ನೋಡ್ತಿದ್ದವನು. ಆ ಕ್ಷಣಕ್ಕೆ ಅಹಂಕಾರ ಅವನಿಗೆ ಎಲ್ಲವೂ ಹಿಡಿದು ಹೋಗುತ್ತೆ. ಯಾವ ಮಟ್ಟಕ್ಕೆ ಅಂದರೆ
ಅವನು ಹೇಳಿದ್ದು ನೋಡಿ ಈ ಶ್ಲೋಕಗಳಲ್ಲಿ, ದೃಷ್ಟ್ವೇವಂ ಸ್ವಜನಂ ಕೃಷ್ಣ, ನನ್ನ ಸ್ವಂತ ಜನರನ್ನು ನೋಡಿ ಕೃಷ್ಣ ನನ್ನ ಕೈ ಕಾಲುಗಳು ನಡುಗ್ತಾ ಇದೆ, ಭಯದಿಂದ ನನ್ನ ರೋಮ ಹರ್ಷಶ್ಚ ಜಾಯತೆ, ವೇಪತುಶ್ಚ ಶರೀರೇಮೆ ರೋಮ ಹರ್ಷಶ್ಚ ಜಾಯತೆ, ಗಾಂಡೀವಂ ಸ್ರಂಸತೆ ಹಸ್ತಾತ್, ಅವನ ಗಾಂಡೀವ ಧನಸ್ಸು ಹಸ್ತಾತ್ ಸ್ರಂಸತೆ, ಕೈಯಿಂದ ಜಾರ್ತಾ ಇದೆ, ನಚ ಶಕ್ನೋಮಿ ಅವಸ್ಥಾತು, ನೋಡಿ ಅರ್ಜುನ ಹೇಳೋದು, ಇಲ್ಲಿ ನಿಂತ್ಕೊಳ್ಳೋಕ್ಕೂ ನನಗೆ ಆಗ್ತಾ ಇಲ್ಲ. ಕಡೆಗೆ ಅವನು ಏನು ಮಾಡಿಬಿಡ್ತಾನೆ, ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಂ ಮಾಹವೇ, ಇವರನ್ನೆಲ್ಲ ಕೊಂದು ಏನು ಶ್ರೇಯಸ್ಸಾಗುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ. ನಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ವಿಜಯ ಬೇಕಾಗಿಲ್ಲ. ನಕಾಂಕ್ಷೆ ರಾಜ್ಯ ಸುಖಾನಿಚ, ರಾಜ್ಯದ ಸುಖವೂ ನನಗೆ ಬೇಡ ಅಂತ. ಇದಿಷ್ಟು ಅರ್ಜುನನ ಅವನಿಗೆ ಏನಾಗ್ತಾ ಇತ್ತು ಅಂತ ವಿಚಾರಗಳು. ಇದರಿಂದ ನಾವು ಏನು ನೋಡ್ತೇವೆ ಅಂತ ಕೆಲವರು ಬಹಳ ಪ್ರಶ್ನೆ ಮಾಡ್ತಾರೆ. ಈ ಗೀತೆಯು ಸಹ ಕೆಲವರು ಇದನ್ನೆಲ್ಲ ಹೋಗಿ ನೋಡಿ, ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ, ಸ್ವಂತ ಜನರನ್ನೇ ಸಾಯಿಸು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ನೀವು ಗೀತೆಯ ಪುಸ್ತಕವನ್ನು ಮನೇಲಿ ಇಟ್ಕೋಬೇಡಿ ಅಂತಾರೆ. ಗೀತೆ ಸನ್ಯಾಸವನ್ನು ಬೋಧಿಸುತ್ತೆ ಅಂತ. ಕೃಷ್ಣ ಹೇಳುವ ಸನ್ಯಾಸವೇ ಬೇರೆ. ಸನ್ಯಾಸ ಅಂದರೆ ಏನು ಅಂತ 6ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಸನ್ಯಾಸ ಅಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದಲ್ಲ, ಮಾಡಬೇಕಾದ ಕರ್ಮಗಳನ್ನು ಮಾಡಿ ಕರ್ಮ ಫಲವನ್ನು ತ್ಯಜಿಸುವವನು ಸನ್ಯಾಸಿ ಅಂತ. ಕರ್ಮ ಫಲವನ್ನು ತ್ಯಜಿಸು, ಕರ್ಮವನ್ನು ತ್ಯಜಿಸಬೇಡ, ಕರ್ಮ ಫಲವನ್ನು ಬಯಸಬೇಡ, ಆದರೆ ಕರ್ಮವನ್ನು ಬಿಡಬೇಡ. ಇದು ಸನ್ಯಾಸ ನಮ್ಮ ಕೃಷ್ಣ ಪ್ರಕಾರ. ಆ ಶ್ಲೋಕ ನೋಡಿಬಿಡೋಣ, ಸದಾ ನೆನಪಿರಲಿ. 6ನೇ ಅಧ್ಯಾಯದ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಹ ಸನ್ಯಾಸಿ. ತನ್ನ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಕೃಷ್ಣ ಸನ್ಯಾಸಿ ಅಲ್ಲ, ಗೃಹಸ್ಥನಾದವನು. ಅವನು ಕ್ಷತ್ರಿಯನಾಗಿ ಬದುಕಿದ, ಗೃಹಸ್ಥನಾಗಿಯೇ ಬದುಕಿದ. ಅರ್ಜುನನು ಕ್ಷತ್ರಿಯ, ಅವನು ಗೃಹಸ್ಥ. ಯುದ್ಧ ಆದಮೇಲೆ ಅರ್ಜುನ ಸನ್ಯಾಸ ತಗೊಳ್ಳಿಲ್ಲ, ಗೃಹಸ್ಥನಾಗಿ ಬದುಕಿ ಅವನು ಒಬ್ಬ ರಾಜನಾಗಿ ಬದುಕಿ ತೀರಿ ಹೋದ. ಅದು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಕೃಷ್ಣರು. ತನ್ನ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಸೊ ಮೊದಲನೇ ಅಧ್ಯಾಯದಲ್ಲಿ ನಾನು ಹೇಳಿದ ಹಾಗೆ ಅಷ್ಟೊಂದು ವಿಚಾರಗಳು ಏನು ಇಲ್ಲ. ಮುಖ್ಯವಾಗಿ ಏನಂದರೆ ಇಡೀ ಗೀತೆಯ ಸಾರ ಮೊದಲನೇ 6 ಅಧ್ಯಾಯಗಳಲ್ಲಿ ಬರೋದು ಕೃಷ್ಣ ಹೇಳುವ ವಿಚಾರವೇ ಇಷ್ಟು. ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಬಂದಿದ್ದಾನೆ. ಧರ್ಮ ಸಂಸ್ಥಾಪನೆ ಅಂದರೆ ಏನು ಅಂತ, ನಾವೆಲ್ಲರಿಗೂ 2 ರೀತಿಯ ಧರ್ಮ ಇರುತ್ತೆ. ಒಂದು ಇದು ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ವರ್ಣದ ಪ್ರಕಾರ ಒಂದು ಧರ್ಮ ಇರುತ್ತೆ, ಆಶ್ರಮದ ಪ್ರಕಾರ ಒಂದು ಧರ್ಮ ಇರುತ್ತೆ. ಕೆಲವರಿಗೆ ಆಶ್ರಮದ ಪ್ರಕಾರ ಅಂದರೆ ನೀವು ಏನಾಗಿದ್ದರೆ, ನೀವು ಬ್ರಹ್ಮಚಾರಿ ಆಗಿದ್ದರೆ, ವಿದ್ಯಾರ್ಥಿಯಾಗಿದ್ದರೆ ನಿಮ್ಮದೊಂದು ಧರ್ಮ ಇರುತ್ತೆ. ಗೃಹಸ್ಥನಾಗಿದ್ದರೆ ಒಂದು ಧರ್ಮ ಇರುತ್ತೆ.